ಹಾಯ್ ನಮಸ್ಕಾರ ವೀಕ್ಷಕರೇ. ಕಡೆಗೆ ಹಳೆ ಪದ್ಧತಿ ಬಂದೇ ಬಿಡ್ತು. ಕಡಿಮೆ ವೆಚ್ಚದಲ್ಲಿ ಕಡಿಮೆ ಸೌದೆಯಲ್ಲಿ ಮನೆ ಮಠ ಎಲ್ಲರೂ ಕೂಡ ಆರಾಮಾಗಿ ಊಟ ಮಾಡಿಕೊಂಡು ಆರಾಮಾಗಿರ್ಬೋದು. ಗ್ಯಾಸ್ ಇಲ್ಲ, ಗ್ಯಾಸ್ ಬರಲಿಲ್ಲ ಅನ್ನೋ ಟೆನ್ಷನ್ನೇ ಬೇಡ. 1 kg ಸೌದೆ ಇದ್ರೆ ಸಾಕು, 1 ಹೊತ್ತು ಊಟ ಮಾಡ್ಬೋದು. 2 kg ಸೌದೆ ಇದ್ರೆ ಸಾಕು, 2 ಹೊತ್ತು ಊಟ ಮಾಡ್ಬೋದು. 3 kg ಸೌದೆ ಇದ್ರೆ 3 ಹೊತ್ತು ಊಟ ಮಾಡಿ ಆರಾಮಾಗಿ ಮಲಗ್ಬೋದು. ಹೊಗೆ ಬರಲ್ಲ, ಹೊಗೆ ರಹಿತ ಸೌದೆ ಒಲೆ. ನಾವು ಬೆಂಕಿ ಹಚ್ಚಬೇಕು, ಊದಬೇಕಪ್ಪ, ಅದ್ಯಾವುದು ಕೂಡ ಇಲ್ಲ. ಸುಮ್ಮನೆ ಒಂದು ಸ್ವಿಚ್ ಹಾಕ್ಬಿಟ್ರೆ ಸಾಕು, ಅದೇ ಊದ್ಕೊಂಡು ಆರಾಮಾಗಿ ನಾವು ಇಟ್ಬಿಟ್ಟು ಬಂದರೆ ಸಾಕು, ಆರಾಮಾಗಿ ಊಟ ಆಗ್ಬಿಡುತ್ತೆ. ಎಷ್ಟು ಬೇಕೋ ನಾವು ಆರಾಮಾಗಿ ಅಷ್ಟು ಸೌದೆಯಲ್ಲಿ ಅಷ್ಟು ಊಟ ಮಾಡ್ಕೋಬೋದು, ಮನೆಯಲ್ಲಿ ಬಳಸ್ಬೋದು. ನೋಡಿ, ಇದು ಪ್ಯಾನ್ ಥರ ಇರುತ್ತೆ, ಸ್ವಿಚ್ ಹಾಕ್ಬಿಟ್ರೆ ಸಾಕು, ಅದೇ ಎಷ್ಟು ಬೇಕೋ ಅಷ್ಟು ಬೆಂಕಿನ ಕೊಡ್ತಾ ಇರುತ್ತೆ. ಬೇಗ ಬೇಗ ಕೂಡ ಊಟ ಆಗುತ್ತೆ. ಕರೆಂಟು ಇದೆ, ಸೋಲಾರ್ ಸಿಸ್ಟಮ್ ಇದೆ, ಬ್ಯಾಟ್ರಿ ಸಿಸ್ಟಮ್ ಇದೆ. ನಾವು ಯಾವುದಕ್ಕೂ ಕೂಡ ಭಯ ಪಡಿಸ್ತೇ ಇಲ್ಲ. ಕರೆಂಟ್ ಹೋಯ್ತಾ ಬ್ಯಾಟ್ರಿ ಇದೆ, ಬ್ಯಾಟ್ರಿ ಹೋಯ್ತಾ ಸೋಲಾರ್ ಇದೆ. ಈ 3 ಹಂತಗಳಲ್ಲಿ ಕೂಡ ಇವತ್ತು ಈಸಿ ಮೆಥಡಲ್ಲಿ ಕಡಿಮೆ ವೆಚ್ಚದಲ್ಲಿ ಕಡಿಮೆ ಬೆಲೆಯಲ್ಲಿ ಇವತ್ತು ಹೊಗೆ ರಹಿತ ಸೌದೆ ಒಲೆ ಬಂದಿದೆ ಅಂದರೆ ಎಲ್ರಿಗೂ ಕೂಡ ಖುಷಿನೇ. ಇವತ್ತು ಹೋಟ್ಲ್ನವ್ರಿಗಂತೂ ದೊಡ್ಡ ಸಂಭ್ರಮನೇ. ಇವತ್ತು ಮುಚ್ಚಿರ್ತಕ್ಕಂಥ ಹೋಟ್ಲ್ನವ್ರು ಮತ್ತೆ ಗ್ಯಾಸ್ ಬಗ್ಗೆ ಟೆನ್ಷನ್ ಇಲ್ಲದೆ, ಗ್ಯಾಸ್ ಬಗ್ಗೆ ಯೋಚನೆ ಇಲ್ಲದೆ ಇಂಥ ಸ್ಟವ್ಗಳನ್ನು ಇವತ್ತು ಸಾಲು ಸಾಲಾಗಿ ಕ್ಯೂ ನಿಂತ್ಕೊಂಡು ಇವತ್ತು ಇದನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ, ಇವತ್ತು ಕಡಿಮೆ ವೆಚ್ಚದಲ್ಲಿ ಸೌದೆ ಒಲೆ ಯಾವ ರೀತಿ ಇರುತ್ತೆ. ಈಗಿನ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ. ಗ್ಯಾಸ್ ಸಿಲಿಂಡರ್ ಎಷ್ಟು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದೀವಿ ನಾವು. ಅದರಿಂದ ನಾನು ವುಡ್ ಟರ್ಬೋ ಸ್ಟವ್ ಅನ್ನ 3 ಮಾಡೆಲ್ ತಂದಿದ್ದೀನಿ. ಫಸ್ಟ್ ಮಾಡಲು ಇದು ಬಂದ್ಬಿಟ್ಟು ನಿಮಗೆ 8 kg ತನಕ ನಮ್ಮ ಕೆಪಾಸಿಟಿ ಕೊಡ್ತೀವಿ, ಬಟ್ 16 kg ವರೆಗೂ ತಡೆಯುತ್ತಿದ್ದು. ಸೆಕೆಂಡ್ ಮಾಡಲ್ ಟರ್ಬೋ ವುಡ್ ಸ್ಟವ್, ಇದು ಬಂದ್ಬಿಟ್ಟು ಅಪ್ ಟು 60 kg ವರೆಗೂ ನೀವು ಕೆಪಾಸಿಟಿ ಮಾಡ್ಬೋದು, ಅದಕ್ಕಿಂತ ಹೆಚ್ಚು ಮಾಡ್ಬೋದು. ಥರ್ಡ್ ಬಂದ್ಬಿಟ್ಟು ಇದು ನಮ್ಮದು ಟರ್ಬೋ ಪ್ರೋ, ಇದು ಬಂದ್ಬಿಟ್ಟು ನಮಗೆ ಮಿನಿಮಮ್ 100 kg ವರೆಗೂ ಮಾಡ್ಬೋದು. ಸರ್, ಕ್ವಾಲಿಟಿ ನೋಡಿ, ನಿಮಗೆ 6 mm ಯೂಸ್ ಮಾಡಿದ್ದೀವಿ ನಾವು. ಇದೇ ನೀವು ಮಾರ್ಕೆಟಲ್ಲಿ ಚೆಕ್ ಮಾಡಿ, ಈಗ ಪರಿಸ್ಥಿತಿ ಇರೋದ್ರಲ್ಲಿ ಎಲ್ಲರೂ ಬಂದ್ಬಿಟ್ಟು ಫೇಕ್ ಮಾಡ್ತಿದ್ದಾರೆ. ಏನು ಮಾಡ್ತಾರೆ, 3M ಯೂಸ್ ಮಾಡ್ತಾರೆ. ಇದು ಸಿಂಗಲ್ ಮಾಡಲ್ ಅವ್ರು 40,000 ಮಾಡ್ತಿದ್ದಾರೆ. ನಾವು ಬಂದ್ಬಿಟ್ಟು ಅದಕ್ಕಿಂತ ಬೆಸ್ಟ್ ಪ್ರೈಸಲ್ಲಿ ಮಾಡ್ತಾಯಿದ್ದೀವಿ. ಮಾರ್ಕೆಟ್ಗಿಂತ ಎಲ್ಲರಿಗಿಂತ ಕಡಿಮೆ ಮಾಡ್ತಾಯಿದ್ದೀವಿ ನಾವು. ನಮ್ಮ ಪರಿಸ್ಥಿತಿ ಹೋಟೆಲ್ ಅವ್ರಿಗೆ ಎಲ್ಲರಿಗೂ ಗೊತ್ತಿದೆ. ಹೋಟೆಲ್ ಅವರು ಎಲ್ಲ ಕ್ಲೋಸ್ ಮಾಡಿಕೊಂಡು ಕೂತಿದ್ದಾರೆ, ಎಲ್ಲ ಹುಡುಗರಿಗೆ ಸ್ಯಾಲ್ರಿ ಕೊಟ್ಕೊಂಡು. ಅದರಿಂದ ಹೋಟೆಲ್ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದೀರಿ ನಾವು. ಎಲ್ಲರೂ ಸ್ಟಾಕ್ ರೆಡಿ ಇದೆ, ಬಂದು ಗ್ರ್ಯಾಬ್ ಮಾಡ್ಕೊಳ್ಳಿ. ಸರ್, ಇದು ಎಲೆಕ್ಟ್ರಿಕಲ್ಲು ಅಲ್ಲ, ಹೊಗೆನೂ ಬರಲ್ಲ. ಸರ್, ಮತ್ತೆ ಗ್ಯಾರಂಟಿ ಕೇಳ್ಬೋದು ನೀವು. ಗ್ಯಾರಂಟಿ ಬಂದ್ಬಿಟ್ಟು 1 ವರ್ಷ ಕೊಡ್ತೀನಿ, ಬಟ್ 10 ವರ್ಷ ಆದರೂ ಏನೂ ಆಗಲ್ಲ. ಇದೆಲ್ಲಗಡೆ ಮೆಟಲ್ ಇದೆ, ಏನೂ ಆಗೋದಿಲ್ಲ ನಿಮಗೆ. ಬ್ಲೋರ್ ಒಂದೇ ಬರೋದು. ಆ ಬ್ಲೋರ್ ಹೋದ್ರೂ ಕೂಡ 1 ಇಯರಲ್ಲಿ ರಿಪ್ಲೇಸ್ಮೆಂಟ್ ನಾನು ಮಾಡ್ಕೊಡ್ತೀನಿ. ನಮ್ಮಲ್ಲಿ ಸ್ಟಾಕ್ ರೆಡಿ ಇದೆ, ಕೊಡ್ತಾ ಇದ್ದೀರಿ ಆಲ್ರೆಡಿ. ನಾವು ಬರೋರು ಬರ್ತಾ ಇದ್ದಾರೆ, ತೊಗೊಳ್ತಾರೆ, ಹೋಗ್ತಾ ಇದ್ದಾರೆ. ಈಗ ಮಾರ್ಕೆಟಲ್ಲಿ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ರೆ ಮಿನಿಮಮ್ ವೆಯ್ಟಿಂಗ್ ಪೀರಿಯಡ್ 30 days ಇದೆ. ನಾನು ಆರ್ಡರ್ ಮಾಡಿದ ತಕ್ಷಣ ವಿತಿನ್ 24 hours ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆಲ್ರೆಡಿ ಕೊಟ್ಟಿದ್ದೀರಿ, ಡಿಸ್ಪ್ಯಾಚ್ ಕೂಡ ಮಾಡಿದ್ದೀರಿ. ಹಂಗಿಲ್ಲ ಅಂದ್ರೂ 1 or 2 days ಒಳಗಡೆ ನಿಮಗೆ ಸ್ಟಾಕ್ ರೆಡಿ ಆಗಿರುತ್ತೆ. ಆರ್ಡರ್ ಮಾಡಿ ನಿಮ್ಗೆ ಇಮಿಡಿಯೇಟ್ ಸಿಗುತ್ತೆ. ನಮ್ಮಲ್ಲಿ ಮನೆಯವ್ರಿಗೂ ಯೂಸ್ ಇದೆ, ಹೋಟೆಲ್ ಅವ್ರಿಗೆ ಯೂಸ್ ಇದೆ, ಬಲ್ಕ್ ಕ್ಯಾಟ್ರಿಂಗ್ಸ್ ಅವ್ರಿಗೂ ಯೂಸ್ ಇದೆ. ಟರ್ಬೋ ಸ್ಟವ್ ಇದು ನೋಡಿ,